ಇದು ಬೆಂಗಳೂರು ಮೆಟ್ರೋ ರೈಲು ನಿಗಮದ ಬಹುದೊಡ್ಡ ಹಗರಣ. ಮೆಟ್ರೋ ಪಿಲ್ಲರ್ ಜಾಹೀರಾತು ಮತ್ತು ಪೋರ್ಟಲ್ಗಳಲ್ಲಿ 250 ಕೋಟಿಗೂ ಹೆಚ್ಚು ಹಗರಣ. ತೆಲಂಗಾಣ ರಾಜ್ಯದ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ 250 ಕೋಟಿಗೂ ಹೆಚ್ಚು ಲಾಭವಾಗುವಂತೆ ಷಡ್ಯಂತ್ರ ನಡೆಸಿಬಿಡ್ತಾ BMRCL. Yes, no doubt about it. BMRCL ಬೆಂಗಳೂರು ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ತುಂಬಾ ಕುಶಲತೆಯಿಂದ ಹಾಗೂ ಚಾಣಾಕ್ಷತನದಿಂದ ಟೆಂಡರ್ ಷರತ್ತುಗಳನ್ನು ನಿರ್ವಹಿಸುವ ಮೂಲಕ 250 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದವನ್ನು ಸ್ಥಳೀಯ ಕಂಪನಿಗಳಿಗೆ ಸಿಗದಂತೆ ಮಾಡಿ ನೆರೆ ರಾಜ್ಯ ತೆಲಂಗಾಣದ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ದೊರಕುವಂತೆ ಮಾಡಿ ಸ್ಥಳೀಯ ಕಂಪನಿಗಳನ್ನು ಮೂಲೆಗುಂಪು ಮಾಡುವ ಮೂಲಕ BMRCL ಕನ್ನಡ ದ್ರೋಹಿ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಇಲ್ಲಿನ ಅಧಿಕಾರಿಗಳು. ಹಾಗೆ ನೋಡಿದರೆ ಈ ಜಾಹೀರಾತು ನಿಯಮದಲ್ಲಿ ಜಂಟಿ ಉದ್ಯಮಗಳು ಮತ್ತು ಒಕ್ಕೂಟಗಳ ಮೇಲಿನ ನಿರ್ಬಂಧ ಹೇರಲಾಗಿದೆ. ಜಂಟಿ ಉದ್ಯಮಗಳು ಅಥವಾ ಒಕ್ಕೂಟಗಳಲ್ಲಿ ಭಾಗವಹಿಸುವುದನ್ನು ಟೆಂಡರ್ ನಿಷೇಧಿಸುತ್ತದೆ. ಇದು ಈ ಪ್ರಮಾಣದ ಯೋಜನೆಗಳಿಗೆ ಅತ್ಯಂತ ಅಸಾಮಾನ್ಯವಾಗಿದೆ. ವ್ಯಾಪಕವಾಗಿ ಭಾಗವಹಿಸುವಿಕೆಯನ್ನ ತೊಡೆದುಹಾಕಲು ಮತ್ತು ಉದ್ದೇಶ ಪೂರ್ವ ನಿರ್ಧರಿತ ಸಂಸ್ಥೆಗೆ ಅನುಕೂಲವಾಗುವಂತೆ ಈ ಷರತ್ತು ಉದ್ದೇಶಪೂರ್ವಕವಾಗಿ ಸೇರಿಸಲ್ಪಟ್ಟಿದೆ ಎಂದು ಮೇಲ್ನೋಟಕ್ಕೆ ತೋರುತ್ತದೆ. ಇದಲ್ಲದೆ ಎಲ್ಲ ಕಾರಿಡಾರ್ಗಳನ್ನ ಒಂದೇ ಪ್ಯಾಕೇಜ್ಗೆ ಜೋಡಿಸುವ ಮೂಲಕ ನಿರ್ಬಂಧ ಹೇರೋದಕ್ಕೆ ಪ್ರಯತ್ನಿಸಲಾಗಿದೆ. ಇದು ಮೆಟ್ರೋ ಕಾರಿಡಾರ್ಗಳನ್ನ ಒಂದೇ ಪ್ಯಾಕೇಜ್ಗೆ ಸಂಯೋಜಿಸಲಾಗಿದೆ. ಹಿಂದಿನ ಎಲ್ಲ ಟೆಂಡರ್ಗಳಲ್ಲಿ ಮಾಡಿದಂತೆ ಪ್ರತ್ಯೇಕವಾಗಿ ಟೆಂಡರ್ ಮಾಡುವ ಬದಲು ಈ ರೀತಿ ಮಾಡಿರುವುದು ನ್ಯಾಯಯುತ ಸ್ಪರ್ಧೆಯನ್ನ ನಿರ್ಬಂಧಿಸುತ್ತದೆ ಮತ್ತು ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳ ಅಡಿಯಲ್ಲಿ ಕಡ್ಡಾಯಗೊಳಿಸಲಾದ ಕಾಯ್ದಿರಿಸಿದ ವರ್ಗದ ಮಾನದಂಡಗಳನ್ನು ಬೈಪಾಸ್ ಮಾಡಲು ಈ ಜಾಹೀರಾತು ನಿಯಮ ಮಾಡಲಾಗಿದೆ ಎಂದು ತೋರುತ್ತಿದೆ. ವಿವಿಧ ರಾಜ್ಯಗಳು ಹೊರಡಿಸಿರುವ BQSಗಳು ಮತ್ತು FOBಗಳ ಮೇಲಿನ ಜಾಹೀರಾತುಗಳಿಗಾಗಿ ಹಿಂದಿನ ಟೆಂಡರ್ಗಳು ಈ ಮೀಸಲಾತಿ ವರ್ಗಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿವೆ ಎಂಬುದನ್ನು ನಾವು ಗಮನಿಸಬಹುದು. ತೆಲಂಗಾಣ ರಾಜ್ಯದ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ಅನುಕೂಲವಾಗಲೆಂದೇ ಅಭೂತಪೂರ್ವ ಒಪ್ಪಂದದ ಅವಧಿ ಮತ್ತು ಕುಶಲ ಮೌಲ್ಯಮಾಪನ ಮಾನದಂಡಗಳನ್ನು ಮಾಡಲಾಗಿದೆಯಾ? ಎಸ್, ಒಪ್ಪಂದದ ಅವಧಿಯನ್ನ 12+3 ವರ್ಷಗಳಿಗೆ ಒಟ್ಟು 15 ವರ್ಷಗಳು ಅಂತ ವಿಸ್ತರಿಸಲಾಗಿದೆ. ಇದು ದೇಶದ ಯಾವುದೇ ಮೆಟ್ರೋ ಟೆಂಡರ್ನ ಇತಿಹಾಸದಲ್ಲಿ ಮೊದಲ ನಿದರ್ಶನ ಅನ್ನಬಹುದು. ಇಂತಹ ಅಸಾಮಾನ್ಯವಾಗಿ ದೀರ್ಘಾವಧಿಯ ಅಧಿಕಾರಾವಧಿಯು ಯಾವುದೇ ಆರ್ಥಿಕ ಅಥವಾ ಕಾರ್ಯಾಚರಣೆಯ ಸಮರ್ಥನೆಯನ್ನ ಹೊಂದಿಲ್ಲ ಮತ್ತು ತಮಗೆ ಬೇಕಾದ ಸಂಸ್ಥೆಗೆ ಪ್ರಯೋಜನವಾಗುವಂತೆ ರಚಿಸಲಾಗಿದೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಇನ್ನು ತಾಂತ್ರಿಕ 70 ಅನುಪಾತ, ಹಣಕಾಸು 30 ಅನುಪಾತದ ಟೆಂಡರ್ ಮೌಲ್ಯಮಾಪನ ಅನುಪಾತ ಮತ್ತು ಹೊಸ ಅಂಕ ಆಧಾರಿತ ತಾಂತ್ರಿಕ ಸ್ಕೋರಿಂಗ್ ವ್ಯವಸ್ಥೆಯ ಪರಿಚಯವು ಅವೈಜ್ಞಾನಿಕ ಮತ್ತು ತಾರತಮ್ಯದಿಂದ ಕೂಡಿದೆ. ಹೊರಾಂಗಣ ಜಾಹೀರಾತು ವಲಯದಲ್ಲಿನ ಅಗ್ರ 5 ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಯಾವುದು ಹೊಸ ಗುರುತು ವ್ಯವಸ್ಥೆಯ ಅಡಿಯಲ್ಲಿ ಅರ್ಹತೆ ಪಡೆದಿಲ್ಲ. ಇದು ಸಾಮರ್ಥ್ಯವಿರುವ ಬಿಲ್ಡರ್ಗಳನ್ನು ಹೊರಗಿಡುವುದಕ್ಕೆ ಮತ್ತು ಮೊದಲೇ ನಿರ್ಧರಿಸಿ ಪೂರ್ವ ಆಯ್ಕೆ ಮಾಡಿದ ಒಂದು ಕಂಪನಿಗೆ ಒಲವು ತೋರುವ ಉದ್ದೇಶಪೂರ್ವಕವಾಗಿ ರೆಡಿ ಮಾಡಿರುವುದು ಖಂಡಿತವಾಗಿ ಸೂಚಿಸುತ್ತದೆ. ಹಣಕಾಸು ಬಿಡ್ನಲ್ಲಿ ಯಾವುದೇ ಕಂಪನಿಗಳು ಹೆಚ್ಚಿನ ಅಂಕಗಳನ್ನು ಪಡೆದರೂ ಟೆಂಡರ್ನಲ್ಲಿ ಸೂಚಿಸಲಾದ ಸೂತ್ರದ ಪ್ರಕಾರ ಈ ಟೆಂಡರ್ ಅನ್ನ ಪಡೆಯುವುದಿಲ್ಲ. ಹೀಗೆ ತೆಲಂಗಾಣ ರಾಜ್ಯದ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ಈ ಜಾಹೀರಾತು ನೀಡೋದಕ್ಕೆ BMRCL ಅಧಿಕಾರಿಗಳು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ರಚಿಸಿದ್ದಾರೆ. BMRCL ತೆಲಂಗಾಣ ರಾಜ್ಯದ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ಲಾಭ ಮಾಡಲು ತಯಾರಿಸಿರುವ ಜಾಹೀರಾತು ಟೆಂಡರ್ ನಿಯಮಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆಗೊಳಪಡಿಸಿದರೆ ಅಧಿಕಾರಿಗಳ ಕಳ್ಳಾಟ ಬಯಲಾಗೋದ್ರಲ್ಲಿ ಸಂಶಯವೇ ಇಲ್ಲ. ಪ್ರಿಯ ವೀಕ್ಷಕರೇ, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳು ಒಂದೇ ಪ್ಯಾಕೇಜ್ ನಲ್ಲಿ ಅಂದ್ರೆ ಗುಲಾಬಿ ಮತ್ತು ನೀಲಿ ಮಾರ್ಗಗಳಂತಹ ಕಾರ್ಯಾಚರಣೆಯೇತರ ಕಾರಿಡಾರ್ಗಳನ್ನ ಸೇರಿಸುವುದು ಅಕಾಲಿಕ ಮತ್ತು ನ್ಯಾಯಸಮ್ಮತವಲ್ಲ. ಸಿವಿಲ್ ಕೇಸ್ಗಳು ಪೂರ್ಣಗೊಂಡ ನಂತರ ಇವುಗಳನ್ನು ಪ್ರತ್ಯೇಕವಾಗಿ ಟೆಂಡರ್ ಮಾಡಿರಬೇಕು.
ಕಾರ್ಯಾಚರಣಾ ಕಾರಿಡಾರ್ಗಳೊಂದಿಗೆ ಅಂದರೆ ನೇರಳೆ, ಹಳದಿ ಮತ್ತು ಹಸಿರು ಮಾರ್ಗಗಳೊಂದಿಗೆ ಸಂಯೋಜಿಸುವುದು ಎಲ್ಲ ಕಾರಿಡಾರ್ಗಳನ್ನು ಒಂದೇ ಆಪರೇಟರ್ ಅಡಿಯಲ್ಲಿ ಏಕಸ್ವಾಮ್ಯಗೊಳಿಸುವ ಉದ್ದೇಶವನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಇತ್ತೀಚೆಗೆ BMRCLನಿಂದ ತೇಲುತ್ತಿರುವ ಬೆಂಗಳೂರು ಮೆಟ್ರೋ ಒಳಗೆ ನಿಲ್ದಾಣದ ಜಾಹೀರಾತು ಹಕ್ಕುಗಳು ಯಶಸ್ವಿಯಾಗಿದ್ದವು. ಆಗ ಈಗ ರೂಪಿಸಲಾಗಿರುವ ಷರತ್ತುಗಳು ಇರಲಿಲ್ಲ. ದೆಹಲಿ, ಚೆನ್ನೈ, ಹೈದರಾಬಾದ್ಗಳಲ್ಲಿ ಮೆಟ್ರೋ ರೈಲ್ವೇಸ್ ಈ ಷರತ್ತುಗಳಿಲ್ಲದೆ ಟೆಂಡರ್ಗಳನ್ನು ತೆರೆದಿದೆ. ಆದರೆ ಬಹಳ ಯಶಸ್ವಿಯಾಗಿದೆ. ಈ ಎಲ್ಲ ಅಂಶಗಳನ್ನು ನೋಡಿದರೆ ಟೆಂಡರ್ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಮತ್ತು ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ಲಾಭವಾಗುವ ದುರುದ್ದೇಶಪೂರಿತ ಉದ್ದೇಶದಿಂದ ಷರತ್ತು ರಚನೆಯನ್ನ ಕುಶಲತೆಯಿಂದ ಮಾಡಲಾಗಿದೆ ಎಂಬುದು ತೋರುತ್ತದೆ. ಈ ಟೆಂಡರ್ನ ರಚನೆಯ ಮಾದರಿ, ಅರ್ಹತಾ ಮಾನದಂಡಗಳು ಮತ್ತು ಒಪ್ಪಂದದ ಷರತ್ತುಗಳು ಒಟ್ಟಾಗಿ ಕೆಲವು ಅಧಿಕಾರಿಗಳು ಮತ್ತು ಆದ್ಯತೆಯ ಬಿಲ್ಡರ್ ನಡುವಿನ ಒಪ್ಪಂದವನ್ನ ಎತ್ತಿ ತೋರಿಸುತ್ತವೆ. ಪಾರದರ್ಶಕತೆ, ನ್ಯಾಯಸಮ್ಮತತೆ ಮತ್ತು ರಾಜ್ಯ ಮತ್ತು ಕೇಂದ್ರ ಖರೀದಿ ಮಾನದಂಡಗಳ ಅನುಸರಣೆಯನ್ನ ಖಚಿತಪಡಿಸಿಕೊಳ್ಳಲು ಸೂಕ್ತ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದರೆ ಅಧಿಕಾರಿಗಳ ಕಳ್ಳಾಟ ಬಟಾ ಬಯಲಾಗುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ವಿ ನ್ಯೂಸ್ 24 ಕನ್ನಡ, ಬೆಂಗಳೂರು.